ಇವತ್ತು ನಿಮ್ಮ ಜೊತೆ ಮಾತನಾಡುವಂತ ವಿಷಯ ಆರಾಧನೆ ಎನ್ನುವಂಥದ್ದು, ವರ್ಷಿಪ್. ಅದ್ರ ಕುರಿತಾಗಿ ನಾವು ಧ್ಯಾನ ಮಾಡೋಣ. ದೇವರು ಹೇಗೆ ಆತನು ಆರಾಧನೆಗೆ ಯೋಗ್ಯನಾಗಿದ್ದಾನೆ ಎನ್ನುವಂಥದ್ದು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಹಾಗಾಗಿ ನಮ್ಮ ಸತ್ಯವೇದದಲ್ಲಿ ಎಲ್ಲಿ ಆರಾಧನೆ ಪ್ರಾರಂಭ ಆಯ್ತು ಎನ್ನುವಂಥದ್ದು ನಾವು ಕಲ್ತ್ಕೊಳ್ಳುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದದ್ದು. ಪರಲೋಕದಲ್ಲಿ ನೋಡ್ತಾ ಇದ್ದೇವೆ, ಅಲ್ಲಿ ಸಹ ಆರಾಧನೆ ನಡೆಯುವಂತ ನೋಡ್ತಾ ಇದ್ದೇವೆ. ಅಲ್ಲಿ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಸಿಂಹಾಸನ ಮೇಲೆ ಕೂತಿರುವಾಗ ಆತನು ಸುತ್ತಲೂ ಕೆರೂಬಿಯರು, ಸೆರಾಫಿಯರು, ಕೋಟ್ಯಾನ್ ಕೋಟಿ ದೇವದೂತರುಗಳು ಮತ್ತು 4 ಜೀವಿಗಳು ಮತ್ತು 4 ಜೀವಿಗಳು 6 ರೆಕ್ಕೆಗಳನ್ನು ಕಟ್ಟಿಕೊಂಡು ದೇವರನ್ನು ಆರಾಧನೆ ಮಾಡುವಾಗ ನೋಡ್ತಾ ಇದ್ದೇವೆ. ಹಾಗೂ 24 ಮಂದಿ ಹಿರಿಯರು ಸಹ ಅಲ್ಲಿದ್ದುಕೊಂಡು ಆರಾಧನೆ ಮಾಡೋದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇವತ್ತು ಭೂಲೋಕದಲ್ಲಿ ಆರಾಧನೆ ಎಲ್ಲಿ ಪ್ರಾರಂಭ ಆಯ್ತು ಎನ್ನುವಂತ ವಾಕ್ಯವನ್ನು ನಾವು ಓದಿ ನಾವು ಹಾಗೆ ಕಂಟಿನ್ಯೂ ಆಗಿ ನಾವು ಆರಾಧನೆ ಕುರಿತಾಗಿ ನಾವು ಕಲ್ತುಕೊಳ್ಳೋಣ. ಓಕೆ, ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕದಲ್ಲಿ 4ನೇ ಅಧ್ಯಾಯ ಸತ್ಯವೇದ ಇದ್ದಂತವ್ರು ತೆಗೆದುಕೊಂಡು ಓದ್ಬೋದು ಅಥವಾ ಸಿಕ್ಕರು ಓದ್ಬೋದು. ನಾನು ಸಹ ಪ್ರಯತ್ನ ಮಾಡುವಂತನಾಗಿರ್ತೇನೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 26ನೇ ವಚನ ನೋಡುವಾಗ, ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಎನೂಷ್ ಎಂಬ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು ಎಂಬುದಾಗಿ. ಓಕೆ, ನಮ್ಮ ಪೂರ್ವಿಕರಾಗಿರುವಂತ ಆದಮ ಮತ್ತು ಹವ್ವಳರು ಮತ್ತು ಅವ್ರ ಮಕ್ಕಳಾಗಿರುವಂತ ಕಾಯಲ ಮತ್ತು ಹೇಬೆಲನು ಮತ್ತು ಆದವನ ಮಗನಾಗಿರುವಂತ ಸೇತನು, ಅವನ ಮಗನಾಗಿರುವಂತ ಎನೂಷನು ಎಂಬ ಇವರ ಕಾಲದಲ್ಲಿ ಈ ಆರಾಧನೆ ಎನ್ನುವಂಥದ್ದು ಪ್ರಾರಂಭ ಆಯ್ತು ಎನ್ನುವಂಥದ್ದು ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡುವಂತರಾಗಿದ್ದೇವೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕಾಲದಲ್ಲಿ ಅಂದ್ರೆ ಅವರ ಕಾಲದಲ್ಲಿ ಅವರು ಜೀವಿಸ್ತಿರುವಂತ ಕಾಲದಲ್ಲಿ, ಅವರು ಇದ್ದಂತ ಕಾಲದಲ್ಲಿ ಅಲ್ಲಿ ಯಾರು ಸೇತನ ಮಗನಾಗಿರುವಂತ ಎನೂಷ, ಅವರ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಅಲ್ಲಿ ಪ್ರಾರಂಭ ಆಯ್ತು ಎಂಬುದಾಗಿ ನೋಡ್ತಾ ಇದ್ದೇವೆ. ಇದು ಮೊದಲನೇದಾಗಿ ನಮ್ಮ ಸತ್ಯವೇದದಲ್ಲಿ ಅಂದ್ರೆ ಪ್ರಥಮ ಅಂದ್ರೆ ಆದಿಕಾಂಡ ಪುಸ್ತಕದಲ್ಲಿ ಆರಾಧನೆ ಪ್ರಾರಂಭ ಆಯ್ತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವರು ಹೀಗೆ ಎರಡನೇದಾಗಿ ನಾವು ನೋಡುವಾಗ ಅದೇ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 8ನೇ ವಚನ ನೋಡುವಾಗ ಅಲ್ಲಿ ಸಹ ನಾವು ನೋಡ್ತೀವಿ. 8ನೇ ವಚನ, ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನೋಡ್ರಿ, ಇಲ್ಲಿ ಯಾರು? ಅಬ್ರಾಹ್ಮನು ದೇವರ ಕರೆಯುವಿಕೆಯನ್ನು ಸ್ವೀಕಾರ ಮಾಡಿಕೊಂಡು ಅವನು ಅಲ್ಲಿ ಹೇಳ್ತಾನೆ, ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು ಎಂಬುದಾಗಿ. ಆಗಿನ ಕಾಲದಲ್ಲಿ ಮನೆ ಇರಲಿಲ್ಲ.
ಆಗಿನ ಕಾಲದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ಗುಡಾರನ ಹಾಕಿಸಿಕೊಂಡ್ರು. ಅವ್ರ ಎಲ್ಲೆಲ್ಲಿ ಹೋಗ್ತಾ ಇದ್ರು, ಅಲ್ಲಿ ಎಲ್ಲೆಲ್ಲಿ ಉಳ್ಕೊಳ್ತಾ ಇದ್ರು, ಅಲ್ಲಲ್ಲಿ ಗುಡಾರಗಳನ್ನ ಹಾಕೊಳ್ತಾ ಇದ್ರು. ಇವಾಗಾದ್ರೂ ನಾವೇನ್ ಮಾಡ್ತೇವೆ, ಆ ಏನು ಪ್ಲಾಟ್ ತಕೊಂಡು ಬೇಸ್ಮೆಂಟ್ ಮಾಡಿ ಮನೆ ಕಟ್ಟಿ ಏನೆಲ್ಲ ಮಾಡ್ತಾ ಇರ್ತೇವೆ. ಇವಾಗ ನಾವು ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ. ಆಗಿನ ಕಾಲದಲ್ಲಿ, ಅವರ ಕಾಲದಲ್ಲಿ ಏನಂತೆ, ಅವ್ರು ಎಲ್ಲೆಲ್ಲಿ ಹೋಗ್ತಾ ಇರ್ತಾರೋ ಅಲ್ಲಲ್ಲಿ ಗುಡಾರಗಳನ್ನು ಹಾಕಿಸಿ ಇಳ್ಕೊಂಡರು. ಪಶ್ಚಿಮಕ್ಕೆ ಬೇತಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿ ಸಹ ಅಬ್ರಾಮನು ಆ ಇಳ್ಕೊಂಡಂತ ಸ್ಥಳದಲ್ಲಿ ಯೆಹೋವನಿಗೋಸ್ಕರ, ಯಾರಿಗೆ? ದೇವರಿಗೆ, ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಅಲ್ಲಿ ಆರಾಧನೆ ಮಾಡ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಅಬ್ರಾಮನು ದೇವರಿಗೆ, ಅವನೆಲ್ಲಿ ಉಳ್ಕೊಂಡನೋ ಅದೇ ಸ್ಥಳದಲ್ಲಿ ಏನ್ ಮಾಡ್ತಿದ್ದಾನೆ, ದೇವರಿಗೆ, ಅಂದ್ರೆ ಅವನು ನಡೆಸಿದಂತ ದೇವರಿಗೆ, ಕಾಪಾಡಿದಂತ ದೇವರಿಗೆ, ಅವನನ್ನು ಎಲ್ಲಾ ರೀತಿಯಾಗಿ ಅಭಿವೃದ್ಧಿ ಪಡಿಸಿದಂತ ದೇವರಿಗೆ ಇಲ್ಲಿ ಅಬ್ರಾಮನ್ ಏನ್ ಮಾಡ್ತಾನೆ ಅಂದ್ರೆ ಯಜ್ಞವೇದಿಯನ್ನು ಕಟ್ತಾ ಇದ್ದಾನೆ. ಫಸ್ಟ್ ಯಜ್ಞವೇದಿಯನ್ನು ಕಟ್ಟಿಸಿ ಮತ್ತು ಯಜ್ಞವೇದಿ ಮೇಲೆ ಹೋಮಗಳನ್ನು ಸಮರ್ಪಣೆ ಮಾಡಿ ಅಲ್ಲೇನ್ ಮಾಡ್ತಾನೆ, ದೇವರ ಹೆಸರನ್ನು, ಯೆಹೋವನ ಹೆಸರನ್ನು ಹೇಳಿಕೊಂಡು ಅಲ್ಲಿ ಆರಾಧಿಸ್ತಾ ಇದ್ದಾನೆ. ಈ ರೀತಿಯಾಗಿ ನಮ್ಮ ಸೃಷ್ಟಿಕರ್ತನಾಗಿರುವಂತ ದೇವರಿಗೆ ಅವರು ಆರಾಧನೆ ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಅವರು ಆರಾಧಿಸ್ತಾ ಇದ್ದಾರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಯಜ್ಞಗಳನ್ನು ಕಟ್ಟಿ ಯಜ್ಞದ ಮೇಲೆ ಸಮರ್ಪಣೆ ಮಾಡುವಂತ ಹೋಮಗಳನ್ನ ಸಮರ್ಪಣೆ ಮಾಡಿ ಅಲ್ಲಿ ಕರ್ತನಾಗಿರುವಂತ ಯೆಹೋವನ ಹೆಸರನ್ನು ಹೇಳಿಕೊಂಡು ಅಲ್ಲಿ ಆರಾಧಿಸುವುದಕ್ಕಾಗಿ ಅವರು ಪ್ರಾರಂಭ ಮಾಡಿದರು ಎಂಬುದಾಗಿ ನಾನು ನೋಡ್ತಾ ಇದ್ದೇವೆ. ಹೀಗೆ ದೇವರಿಗೆ ಅವರು ಆರಾಧನೆ ಮಾಡ್ತಾ ಇದ್ರು. ಮತ್ತು ಮೂರನೇದಾಗಿ ನೋಡುವಾಗ ಅದೇ ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 3ನೇ ವಚನ ನೋಡ್ರಿ. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಬೇತೇಲಿನವರೆಗೆ, ಅಂದರೆ ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿಸಿ ಯಜ್ಞವೇದಿಯನ್ನು ಕಟ್ಟಿದ್ದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ನೋಡ್ರಿ, ಅಲ್ಲಿಯೂ ಸಹ ಯಾರ ಹೆಸರು ಹೇಳಿಕೊಂಡು ಆರಾಧನೆ ಮಾಡ್ತಾನೆ ಇಲ್ಲ ಅಬ್ರಾಹ್ಮನು? ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸ್ತಾ ಇದ್ದಾನೆ. ಅಲ್ಲಿ ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಮತ್ತು ಸಹ ಗುಡಾರ ಹಾಕಿಸಿಕೊಳ್ತಾ ಇದ್ದಾನೆ. ಗುಡಾರ ಹಾಕಿಸಿ ಅಲ್ಲಿ ಸಹ ಯಜ್ಞವೇದಿಯನ್ನು ಕಟ್ತಾ ಇದ್ದಾನೆ. ಅಂದ್ರೆ ಯಜ್ಞ ಮೊದಲು ಕಟ್ಟಿದಾನಲ್ಲ, ಆ ಯಜ್ಞವೇದಿಯನ್ನು ಕಟ್ಟಿದಾನಲ್ಲ, ಮತ್ತು ಅದೇ ಕಟ್ಟಿದ ಸ್ಥಳಕ್ಕೆ ಅವನು ತಿರುಗಿ ಬರ್ತಾ ಇದ್ದಾನೆ. ಯಾರು? ಅಬ್ರಾಹ್ಮನ್. ಅಲ್ಲಿ ಸಹ ಬಂದು ಉಳ್ಕೊಂಡು ಅಲ್ಲೇನ್ ಮಾಡ್ತಾನೆ, ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸ್ತಾ ಇದ್ದಾನೆ. ಅವ್ರ ಆರಾಧನೆಗೆ ಎಷ್ಟು ಪ್ರಾಮುಖ್ಯ ಕೊಡ್ತಾ ಇದಾರೆ, ಅವರು ದೇವರಿಗೆ ಎಷ್ಟು ಪ್ರಾಮುಖ್ಯ ಕೊಡ್ತಾ ಇದ್ದಾರೆ. ನಮ್ಮನ್ನು ದೇವರು ನಡೆಸ್ತಾ ಬಂದಿದ್ದಾನೆ, ನಮ್ಮನ್ನು ದೇವರು ಕಾಯ್ತಾ ಬಂದಿದ್ದಾನೆ, ನಮ್ಮನ್ನು ದೇವರು ಆರೋಗ್ಯ ಕೊಡ್ತಾ ಬಂದಿದ್ದಾನೆ, ನಮ್ಮನ್ನು ದೇವರು ಎಲ್ಲಾ ಕೆಳಗೂ ತಪ್ಪಿಸಿದ್ದಾನೆ ಎಂಬುದಾಗಿ ತಿಳ್ಕೊಂಡು ಅವರು ಯಜ್ಞವೇದಿಯನ್ನು ಕಟ್ಟಿಸಿ ಅಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಅಲ್ಲಿ ಸಹ ಆರಾಧಿಸ್ತಾ ಇದ್ದಾರೆ. ಯಾರು? ಅಬ್ರಾಹ್ಮನು. ಹೀಗೆ ನಮ್ಮ ಅಂದ್ರೆ ಆದಿಕಾಂಡ ಪುಸ್ತಕದಲ್ಲಿ ಹೀಗೆ ನಾವು ನೋಡ್ತಾ ಇದ್ದೇವೆ. ಎಲ್ಲೆಲ್ಲಿ ಯಾರು ಆರಾಧನೆ ಪ್ರಾರಂಭ ಮಾಡಿದ್ರು, ಯಾರು ಆರಾಧಿಸ್ತಾ ಇದ್ರು, ಹೇಗೆ ಅವರು ಆರಾಧನೆ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಅಬ್ರಾಹ್ಮನು ಯಜ್ಞವೇದಿಯನ್ನು ಕಟ್ಟಿ ದೇವರ ಹೆಸರನ್ನು ಹೇಳಿಕೊಂಡು ಅಲ್ಲಿ ಆರಾಧನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಹಾಗೆ ವಚನ ಓದಿರ ಹಾಗೆ ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 33ನೇ ವಚನ. ಆದಿಕಾಂಡ ಪುಸ್ತಕ ಅಬ್ರಾಮನು
ಬೇರ್ಷೆಬದಲ್ಲಿ ಪಿಚುಲ ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ನೋಡ್ರಿ, ನಿತ್ಯನಾಗಿರುವಂತ ದೇವರು, ಆತನು ಶಾಶ್ವತವಾಗಿರುವಂತ ದೇವರು, ಅಂದ್ರೆ ಶಾಶ್ವತವಾಗಿರುವಂತ ದೇವರನ್ನು ತಿಳ್ಕೊಂಡು ಆತನ ಆರಾಧನೆ ಮಾಡ್ತಾ ಇದ್ದಾನೆ. ನನ್ ಭಾವನ ಜೊತೆ ನಮ್ಮ ಒಂದಿಷ್ಟು ದೇವರು ಹೇಳ್ಕೊಳ್ಳೋಣ ನಮ್ಮ ಮನಸ್ಸಿಗೆ. ದೇವರು ಎಲ್ಲಾ ದೇವರುಗಳಿಗಿಂತಲೂ ದೊಡ್ಡವನು ದೇವರು. ನಮ್ಮ ದೇವರು ಭಯಂಕರನಾದಂತ ದೇವರು. ಈ ನಮ್ಮ ದೇಶದಲ್ಲಿ 36 ಕೋಟಿ ದೇವರುಗಳಿದ್ದಾರೆ. ಈ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ 36 ಕೋಟಿ ದೇವರುಗಳಿದ್ದಾರೆ. ಅವ್ರಗಳಲ್ಲಿ ದೊಡ್ಡನಾದಂತ ದೇವರು ಆತನು ನಿತ್ಯ ಅಲ್ಲಿ ಅಂತ್ಯವಿಲ್ಲ. ಅಂತ ದೇವರನ್ನು ಇಲ್ಲಿ ಯಾರು ಆರಾಧನೆ ಮಾಡ್ತಾ ಇದಾರೆ? ಬ್ರಾಹ್ಮಣ ಮಾಡ್ತಾ ಇದ್ದಾನೆ. ನಿತ್ಯನಾಗಿರುವಂತ ದೇವರನ್ನು ಆರಾಧಿಸ್ತಾ ಇದ್ದಾನೆ ಅಬ್ರಾಹ್ಮಣ. ಶಿಷ್ಟ ವಾಕ್ಯ ಏನು ಸತ್ಯ ಓದ್ತೀರಿ ಹಂಗೆ? ಅಬ್ರಹಾಮನು ಬೇರ್ಷೆಬದಲ್ಲಿ ಪಿಚುಲ ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ನೋಡ್ರಿ, ನಿತ್ಯ ಅಂದ್ರೆ ನಮ್ಮ ದೇವರು ನಿತ್ಯ ನಮ್ಮ ಜೊತೆ ಇರುವಾತನಾಗಿದ್ದಾನೆ, ನಮ್ಮ ಸಂಗಡ ಇರುವಾತನಾಗಿದ್ದಾನೆ, ನಮ್ಮ ಕುಟುಂಬದಲ್ಲಿ ಅಂದ್ರೆ ಇರುವಾತನಾಗಿದ್ದಾನೆ. ನಾವಾದ್ರೂ ತೂಕಡಿಸೋರು ನಿದ್ರಿಸೋರು ಆಗಿದ್ದೇವೆ, ಆದ್ರೆ ನಮ್ಮ ದೇವರು ತೂಕಡಿಸುವಂತ ದೇವರಲ್ಲ. ನಮ್ಮ ದೇವರು ನಿದ್ರೆ ಮಾಡುವಂತ ದೇವರಲ್ಲ. ಯಾವಾಗಲೂ 24 ತಾಸು ಆತನು ಎಚ್ಚರವಾಗಿದ್ದುಕೊಂಡು ನಮ್ಮನ್ನು ಕಾಯುವಂತ ದೇವರಾಗಿದ್ದಾನೆ. ಅವನು ಆ ಒಂದು ಅಬ್ರಾಹ್ಮನು ಬೇರ್ಸಬದಲ್ಲಿ ಆ ಪಿಚುಲ ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯೆಹೋವನ ಹೆಸರನ್ನು ಹೇಳಿಕೊಂಡು ಅಲ್ಲಿ ಆರಾಧನೆ ಮಾಡ್ತಾ ಇದ್ದಾನೆ. ನಾವು ಮಾಡುವಂತ ಆರಾಧನೆ ಹೇಗಿದೆ? ನಾವು ಮಾಡುವಂತ ಆರಾಧನೆ ದೇವ್ರು ನೋಡ್ಬೇಕು. ಆತನು ನಿತ್ಯವಾಗಿ ಜೀವಿಸುವಂತ ದೇವರಾಗಿದ್ದಾನೆ, ನಿತ್ಯವಾಗಿ ಇರುವಾತ ದೇವರಾಗಿದ್ದಾನೆ ಎಂಬುದನ್ನು ನಾವು ತಿಳ್ಕೊಂಡು ನಾವು ಆತನಿಗೆ ಭಯಪಟ್ಟು ನಾವು ಆರಾಧನೆ ಮಾಡ್ಬೇಕು ನಿತ್ಯವಾಗಿ. ಭಾನುವಾರ ದಿವಸ ಮಾತ್ರ ದೇವರು ಇರುವತ್ತನಾಗಿದ್ದಾನೆ, ಉಳ್ಕಿನ ವಾರವೆಲ್ಲ ಇಲ್ಲ ಎನ್ನುವಂತ ಅಲ್ಲ. ಭಾನುವಾರ ದಿವಸ, ವಾರದ ಮೊದಲ ದಿವಸ ಮಾತ್ರ ದೇವರು ಇರುವಾತನಾಗಿದ್ದಾನೆ, ಉಳ್ಕಿನ ವಾರವೆಲ್ಲ ಇಲ್ಲ ಎನ್ನುವಂತಲ್ಲ. ಆತನು ನಿತ್ಯವಾಗಿ ನಿತ್ಯ ದೇವರಾಗಿದ್ದಾನೆ. ಅಬ್ರಾಹ್ಮನು ತಿಳ್ಕೊಂಡಿದನು ಆತನು ನಿತ್ಯ ದೇವರಾಗಿದ್ದಾನೆ ಎಂಬುದಾಗಿ, ಶಾಶ್ವತವಾಗಿ ಇರುವಾತ ದೇವರಾಗಿದ್ದಾನೆ ಎಂಬುದಾಗಿ, ಶಾಶ್ವತವಾಗಿ ಆತನು ನಮ್ಮ ಸಂಗಡ ಇರುವಾತನೆಂಬುದಾಗಿ, ನಮ್ಮ ಜೊತೆ ಇರುವಾತನೆಂಬುದಾಗಿ, ನಮ್ಮ ಸಂಗಡ ನಡೆಯುವತ್ತನಾಗಿದ್ದಾನೆ ಎಂಬುದಾಗಿ ಆತನು ತಿಳಿದುಕೊಂಡು ಅಲ್ಲಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾನೆ, ದೇವರನ್ನು ಕೊಂಡಾಡ್ತಾ ಇದ್ದಾನೆ, ದೇವರನ್ನು ಸ್ತುತಿ ಮಾಡ್ತಾ ಇದ್ದಾನೆ, ದೇವರ ಹೆಸರನ್ನು ಹೇಳಿಕೊಂಡು ಅಲ್ಲಿ ಆರಾಧನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗೆ ನಮ್ಮ ದೇವರು ನಿತ್ಯವಾಗಿ ಇರುವಾತನೆಂಬುದನ್ನು ನಾವು ತಿಳ್ಕೊಂಡು ನಾವು ದೇವರನ್ನು ಆರಾಧನೆ ಮಾಡಬೇಕೆಂಬುದಾಗಿ ನೋಡ್ತಾ ಇದ್ದೇವೆ. ಹೌದು ದೇವರ ಮಕ್ಕಳೇ, ನಮ್ಮ ದೇವರು ನಿತ್ಯವಾಗಿರುವಾತನಾಗಿದೆ, ಅಂದ್ರೆ ಸದಾಕಾಲ ಶಾಶ್ವತವಾಗಿ ನಮ್ಮ ಸಂಗಡ ಇರುವಾತನೆಂಬುದನ್ನು ನಾವು ತಿಳ್ಕೊಂಡು ನಾವು ದೇವರಿಗೆ ಆರಾಧನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನವರೆಗೂ ನೋಡ್ರಿ. ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ 2 ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. 3ನೆಯ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಎಸ್, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ
ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. ನೋಡ್ರಿ. ಅಲ್ಲಿ ಅಬ್ರಹಾಮನು ಇಸಾಕನನ್ನು ಎದಕ್ಕೋಸ್ಕರ ಒಯ್ದನು? ಹೋಮ ಮಾಡೋದಕ್ಕೋಸ್ಕರ. ದೇವರು ಅಬ್ರಾಹ್ಮನಿಗೆ ಕರೆತನ್ನ ಅಬ್ರಾಹ್ಮನೆಂದು ಕರೆಯುವಾಗ ದೇವರೇ ಇದ್ದೇನೆಂಬುದಾಗಿ ಅಲ್ಲಿ ದೇವರಿಗೆ ಆತನು ಪ್ರತ್ಯುತ್ತರ ಕೊಡ್ತಾ ಇದ್ದಾನೆ. ಉತ್ತರ ಕೊಡುವಾಗ, ನಿನ್ನ ಮಗನಾಗಿರುವಂತ ಇಸಾಕನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗು? ಮೋರಿಯ ಬೆಟ್ಟಕ್ಕೆ ಹೋಗಿ ಅಲ್ಲಿ ನನಗೆ ಅರ್ಪಿಸು ಎಂಬುದಾಗಿ. ಆ ಬೆಟ್ಟದಲ್ಲಿ ಹೋಗಿ ನನಗೋಸ್ಕರ ಅವನನ್ನು ಅರ್ಪಿಸು, ಸಮರ್ಪಣೆ ಮಾಡು ಅಂತೂ ಹೇಳಿದಾಗ ಅವನು ಏನು ಮಾತಾಡಿಲ್ಲ. ಅಲ್ಲಿ ಹೇಳ್ತಾನೆ, ಬೆಳಗ್ಗೆ ಅಬ್ರಾಹ್ಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಓಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು ಎಂಬುದಾಗಿ. ದೇವರೇನು ಹೇಳಿದನು ಅದೇ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಯಾರ್ಯಾರು ಅಲ್ಲಿ ನಾವು ನೋಡ್ತಿದ್ದೇವೆ? ಕತ್ತೆ ಇದೆ, ಮತ್ತು ಯಜ್ಞ ಬೇಕಾದಂತ ಕಟ್ಟಿಗೆ ಇದೆ, ಮತ್ತು ಸೇವಕರಿದ್ದಾರೆ, ಮತ್ತು ತನ್ನ ಮಗನು ಸಹ ಇದ್ದಾನೆ, ಮತ್ತು ಅವನು ಸಹ ಇದ್ದಾನೆ. ಅವರು ದೇವರು ಹೇಳಿದಂತ ಮಾತಿಗೆ ಅಬ್ರಾಮನು ವಿಧೇಯನಾಗಿ ಆತನು ತೋರಿಸುವ ಸ್ಥಳಕ್ಕೆ ಹೋಗುತ್ತಾ ಇದ್ದಾನೆ. ನಿಜಕ್ಕೂ ಇವತ್ತು ನಾವು ಸಹ ದೇವರ ಸ್ವರಕ್ಕೆ ಕಿವಿಗೊಡೋದಾದರೆ, ದೇವರ ಮಾತಿಗೆ ನಾವು ಸಹ ಆತನ ಮಾತಿಗೆ ನಾವು ಸಹ ಕಿವಿಗೊಟ್ಟು ನಡೆಯುವುದಾದರೆ ನಮಗೂ ಸಹ ಆಶೀರ್ವಾದ ಇದೆ. ದೇವರು ನಮ್ಮನ್ನು ಸಹ ದೇವರ ಆಶೀರ್ವಾದ ಮಾಡುವಂತನಾಗಿದ್ದಾನೆ. ನಮ್ಮ ಕುಟುಂಬ ಸಹ ದೇವರ ಆಶೀರ್ವಾದ ಮಾಡುವಂತನಾಗಿದ್ದಾನೆ. ನಮ್ಮ ಕೆಲಸ ಕಾರ್ಯಗಳು ಸಹ ದೇವರ ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಪ್ರತಿ ಒಂದು ಸಹ ದೇವರ ಆಶೀರ್ವಾದ ಮಾಡುವಂತನಾಗಿದ್ದಾನೆ. ನಾವು ದೇವ್ರ ಮಾತಿಗೆ ಕಿವಿ ಕೊಡ್ಬೇಕು. ನಾವು ದೇವ್ರ ಮಾತಿಗೆ ಕಿವಿ ಕೊಡ್ಬೇಕು. ಇಲ್ಲಿ ದೇವರು ಹೇಳಿದಂತ ಮಾತಿಗೆ ಅಬ್ರಾಹ್ಮನು ಕಿವಿ ಕೊಟ್ಟಿದ್ದಾನೆ. ನೀನು ಎಲ್ಲಿ ಹೋಗುವಂತ ಹೇಳಿದ್ರೆ ಹೋಗ್ತಾ ಇದ್ದೆ. ನಾವು ನೋಡುವಾಗ ನೋಡ್ತೇವೆ, ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಅಲ್ಲಿ 3ನೇ ದಿನದಲ್ಲಿ ಅಬ್ರಾಹ್ಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು, ದೇವರು ಹೇಳಿದ ಸ್ಥಳ ಅಲ್ಲಿ 3 ದಿನದ ಮೇಲೆ ಕಾಣ್ತಾ ಇದೆ. 3 ದಿನ ಪ್ರಯಾಣ ಮಾಡ್ತಾ ಇದ್ದಾರೆ. ಅವನ ಜೊತೆ ಕತ್ತೆ ಮತ್ತು ಕಟ್ಟಿಗೆ ಮತ್ತು ಸೇವಕರು ಮಗನು ಅವನು ಸಹ 3 ದಿನ ಪ್ರಯಾಣ ಮಾಡ್ತಾ ಇದ್ದಾರೆ. 3 ದಿನದ ಬಾದು ಅಬ್ರಾಹ್ಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ಇನ್ನೂ ದೂರದಲ್ಲಿ ಇತ್ತೆಂಬುದಾಗಿ ನೋಡ್ತದೆ. ಅಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ. ನೋಡ್ರಿ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ಹಿಂತಿರುಗಿ ಬರುತ್ತೇವೆ. ಅಲ್ಲಿ ಹೇಳ್ಬೇಕಿತ್ತು ಅವನು, ನೀವೆಲ್ಲ ಇಲ್ಲೇ ಇರ್ರಪ್ಪ, ನನ್ನ ಮಗ ಹೋಗ್ತೇವೆ, ನನ್ನ ಮಗನಿಗೆ ಅಲ್ಲಿ ಹೋಮ ಮಾಡಿ ಅಲ್ಲಿ ಸಮರ್ಪಣೆ ನಾನು ಒಬ್ಬನೇ ಬರ್ತೇನೆ ಎಂಬುದು ಹೇಳ್ಬೋದಿತ್ತವ. ಬಟ್ ಅವನಿಗೆ ನಂಬಿಕೆ ಇರ್ತಾನೆ, ದೇವರು ಒದಗಿಸ್ಕೊಡ್ತಾನೆ ಎಂಬುದಾಗಿ. ಅಲ್ಲಿ ಹೇಳ್ತಾನೆ, ನಾನು ನನ್ನ ಮಗನು ದೇವರ ಆರಾಧನೆ ಮಾಡಿ ನಿಮ್ಮ ಬಳಿಗೆ ಬರುತ್ತೇವೆ. ಬರುತ್ತೇವೆ ಅಂದರೆ ಬಹುವಚನ. ಬರುತ್ತೇನೆ ಎಂಬುದಾಗಿ ಹೇಳುವಾಗ ಏಕವಚನ ಆಗುತ್ತದೆ. ಇಲ್ಲಿ ಬರುತ್ತೇನೆ ಎಂಬುದಾಗಿ, ಬರುತ್ತೇವೆ ಎಂಬುದಾಗಿ. ಅಂತ ಆರಾಧನೆ ನಮ್ದು ಆರಾಧನೆ ಆಗಿರ್ಬೇಕು. ನಮ್ಮ ವೈಯಕ್ತಿಕ ಆರಾಧನೆ ಹಂಗಿರ್ಬೇಕು, ನಮ್ಮ ಕುಟುಂಬ ಆರಾಧನೆ ಹಂಗಿರ್ಬೇಕು, ನಮ್ಮ ಸಭೆ ಆರಾಧನೆ ಹಂಗಿರ್ಬೇಕು.
ಅಬ್ರಾಮನ ಮಾಡಿದಂತ ಆರಾಧನೆ ನಮ್ಮ ಆರಾಧನೆ ಆಗಿರ್ಬೇಕು. ಹೌದು, ನಿಜವಾಗ್ಲು ಅಲ್ಲಿ ದೇವರು ಅಬ್ರಾಮನ ನಂಬಿಕೆ ನೋಡಿ ಅಲ್ಲಿ ಮಗನಿಗೆ ಬದಲಾಗಿ ಏನು ಕೊಟ್ಟಿದ್ದ ನೋಡ್ರಲ್ಲಿ, ವಾಕ್ಯ ನೋಡ್ತಾ ಇದ್ದೇವೆ. ಅಲ್ಲಿ ನೋಡ್ರಿ 8ನೇ ವಚನದಿಂದ ಓದ್ರಿ. ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ಮಗನೇ, ದೇವರೇ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಹೋದ್ರಿ ಸಿಸ್ಟರ್. ಹೀಗೆ ಅವರಿಬ್ಬರು ಹೋದರು. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ, ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯ ಭಕ್ತಿ ಉಳ್ಳವನೆಂಬುದು ಈಗ ತೋರಬಂತು ಎಂದು ಹೇಳಿದನು. ನೋಡ್ರಿ, ದೇವರ ಮೇಲೆ ಅಬ್ರಾಹ್ಮನ್ ಏನ್ ಇಟ್ಟಿದನು? ನಂಬಿಕೆ ಇಟ್ಟಿದನೆಂಬ ನೋಡ್ತಾ ಇದ್ದೇವೆ. ದೇವರಲ್ಲಿ ಭಯ ಭಕ್ತಿ ಉಳ್ಳವನೆಂಬುದಾಗಿ ಅವನು ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿದ್ದ ಕಾರಣ ಅಲ್ಲಿ ಇಸಾಕನಿಗೆ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಅಲ್ಲಿ ತಡೆದನೆಂಬುದಾಗಿ, ಅಂದ್ರೆ ಯಜ್ಞ ಹೋಮ ಅಂದ್ರೆ ದೇವರಿಗೆ ಸಮರ್ಪಣೆ ಮಾಡುವಾಗ ಅಲ್ಲಿ ದೇವರು ಅವನನ್ನು ತಡೆದನು ಎಂಬುದನ್ನು ನೋಡ್ತಾ ಇದ್ದೀವಿ. ಅಬ್ರಾಹ್ಮನೇ, ಅಬ್ರಾಹ್ಮನೇ, ನಿನ್ನ ಮಗನ ಮೇಲೆ ಕೈ ಹಾಕಬೇಡ. ನೋಡ್ರಿ, ಅಬ್ರಾಹ್ಮನೇ, ಅಬ್ರಾಹ್ಮನೇ, ನಿನ್ನ ಮಗನ ಮೇಲೆ ಕೈ ಹಾಕಬೇಡ. ನೀನು ನಿನ್ನ ಒಬ್ಬನೇ ಮಗನಾದ ನನಗೆ ಸಮರ್ಪಿಸುವುದಕ್ಕೆ ಹಿಂಜರುಗಲಿಲ್ಲ. ನಾವಾದ್ರೂ ಯಾವ್ದಾದ್ರು ಒಂದು ಪ್ರಿಯವಾಗಿರುವಂತ ವಸ್ತು ಕೊಡು ಅಂತ ಹೇಳುವಾಗ ನಮ್ಮ ಮನಸ್ಸು ಏನಾಗ್ತದೆ? ಚಂಚಲ ಮಂಚಲ ಆಗ್ತಾ ಇರ್ತದೆ. ಕೊಡ್ಬೇಕೋ ಬೇಡೋ, ಅದು ನಮಗ್ ನಾಳೆ ದೊರಕ್ತದೋ ಅಥವಾ ಇಲ್ಲೋ ಎಂಬುದಾಗಿ ನಾವು ಚಿಂತೆ ಮಾಡ್ತಾ ಇರ್ತೇವೆ. ಬಟ್ ಅಬ್ರಾಹ್ಮನ ಆ ರೀತಿ ಮಾಡಿಲ್ಲ. ದೇವ್ರು ಏನ್ ಹೇಳಿದಾನೋ ಅದು ಮಾಡ್ಲೇಬೇಕು. ದೇವರೇ ಕೊಟ್ಟನು, ದೇವರೇ ತೆಗೆದುಕೊಳ್ತಾನೆ ಮತ್ತು ದೇವರೇ ನಮಗ್ ಕೊಡ್ತಾನೆ ಎಂಬುದಾಗಿ ಅಷ್ಟು ನಂಬಿಕೆಯಿಂದ ಭಯ ಭಕ್ತಿಯಿಂದ ಅವನು ಜೀವಿಸ್ತಾನೆ ಎಂಬುದನ್ನು ನೋಡ್ತಾ ಇದ್ದೇವೆ. ಅವನ ನಂಬಿಕೆ, ಅವನ ಭಯಭಕ್ತಿಯನ್ನು ನೋಡಿ ದೇವರು ತನ್ನ ಮಗನನ್ನು ಏನ್ ಮಾಡ್ತಾನೆ? ತನ್ನ ಮಗನ ಬದಲಾಗಿ ಒಂದು ಹೋತ ಮರಿಯನ್ನು ದೇವರು ಒದಗಿಸ್ಕೊಡ್ತಾನೆ. ಅದಕ್ಕೋಸ್ಕರ ಹೋಮ ಮಾಡೋದಕ್ಕೋಸ್ಕರ. ಹಾಗೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಸಹ ದೇವರ ಮೇಲೆ ಅಷ್ಟು ನಂಬಿಕೆ ಉಳ್ಳವರಾಗಿರ್ಬೇಕು, ಭಯ ಭಕ್ತಿಯಿಂದ ಇರ್ಬೇಕು. ಅದಕ್ಕಾಗಿ ಆ ಸ್ಥಳಕ್ಕೆ ಒಂದು ಹೆಸರಿದೆ ಎಂದು ಗೊತ್ತಾ? ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳೋದುಂಟಲ್ಲ ಎಂಬುದಾಗಿ. ನಮ್ಮ ದೇವರು ಒದಗಿಸುವಂತ ದೇವರಾಗಿದನೆಂಬುದಾಗಿ ಯಾರು ನಂಬಿದರು? ಅಬ್ರಹಾಮನು ನಂಬಿದನು. ನಮ್ಮ ದೇವರು ಸಹಾಯ ಮಾಡುವಂತ ದೇವರಾಗಿದನೆಂಬುದಾಗಿ ಯಾರು ನಂಬಿದರು? ಅಬ್ರಹಾಮ ನಂಬಿದನು. ನಮ್ಮ ದೇವರು ಇದೇ ಕ್ಷಣದಲ್ಲಿ ನಮ್ಗೆ ಏನ್ ಬೇಕು ಅದನ್ನೆಲ್ಲ ತಂದೆ ದೇವರಿಗೆ ಗೊತ್ತಿದೆ ಎಂಬುದಾಗಿ ಒಂದು ವಾಕ್ಯದ ನೋಡ್ತಾ ಇದ್ದೀವಿ. ನೀವು ಬೇಡೋದಕ್ಕಿಂತಲೂ, ನೀವು ಯೋಚನೆ ಮಾಡೋದಕ್ಕಿಂತಲೂ ಅತ್ಯಧಿಕವಾಗಿ ಕೊಡುವಾತನು ಸರ್ವಶಕ್ತನ ದೇವರಿಗೆ ಎಲ್ಲ ಗೊತ್ತಿದೆ ಎಂಬುದಾಗಿ. ಬಟ್ ನಾವ್ ಹೆಂಗಿರ್ಬೇಕು? ಆತನಲ್ಲಿ ಭಯ ಭಕ್ತಿಯಿಂದ ನಾವು ಜೀವಿಸುವಂತರಾಗಿರ್ಬೇಕು. ಅವಾಗ ಮಾತ್ರ ದೇವರು ನಮ್ಮ ಎಲ್ಲ ಯಾವುದೇ ಇರಲಿ ಅದನ್ನ ದೇವರು ಒದಗಿಸ್ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಅಬ್ರಹಾಮನು ಆರಾಧನೆ ಮಾಡಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಿಜಕ್ಕೂ ಈ ರೀತಿ ಆರಾಧನೆ
ನಮ್ದಾಗಿರ್ಬೇಕೆಂಬುದಾಗಿ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದಾಗಿದೆ. ಹಾಗೆ ಇನ್ನೊಂದು ವಚನ ನೋಡೋಣ. ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ, ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 21ರಿಂದ 23 ವಚನ ಓದುವಾಗ, ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ದೇಶದವರು ಅದಕ್ಕಾಗಿಯೂ ಜಗಳವಾಡಿದ್ದರಿಂದ ಅವನು ಅದಕ್ಕೆ ಸಿಟ್ನ ಎಂದು ಹೆಸರಿಟ್ಟನು. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲಿ ಯಾರೂ ಜಗಳವಾಡದೆ ಹೋದದರಿಂದ ಅವನು, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದಾನಾದ್ದರಿಂದ ಅಭಿವೃದ್ಧಿಯಾಗುವೆವು ಎಂದು ಹೇಳಿ ಅದಕ್ಕೆ ರೆಹೋಬೋತ್ ಎಂದು ಹೆಸರಿಟ್ಟನು. ಎಷ್ಟನೇ ವಚನ ಓದಿರಿ? 21, 22. 22 ಇಲ್ಲ, 21. ಓಕೆ, 32ನೇ ವಚನ ಓದ್ರಿ. ಅದೇ 26ನೇ ಅಧ್ಯಾಯ 32ನೇ ವಚನ. ಅದೇ ದಿನದಲ್ಲಿ ಇಸಾಕನ ಸೇವಕರು ಬಂದು ನಮಗೆ ನೀರು ಸಿಕ್ಕಿತು ಎಂದು ಹೇಳಿ ತಾವು ತೋಡಿದ್ದ ಬಾವಿಯ ಸಂಗತಿಯನ್ನು ತಿಳಿಸಲು ಅವನು ಆ ಬಾವಿಗೆ ಶಿಬಾ ಎಂದು ಹೆಸರಿಟ್ಟನು. ಆದುದರಿಂದ ಅಲ್ಲಿರುವ ಊರಿಗೆ ಇಂದಿನವರೆಗೂ ಬೇರ್ಷೆಬಾ ಎಂದು ಹೆಸರಾಯಿತು. ಎಸ್, ಇಲ್ಲಿ ಒಂದು ವಚನ ಇದೆ, ಓಕೆ. ಅಲ್ಲಿ ಇಸಾಕನು ಸಹ ಆ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧನೆ ಮಾಡ್ತಾ ಇದ್ದೇನೆ ಎನ್ನುವಂಥದ್ದು ನಾವು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಸಾಕನು ಅಂದ್ರೆ 24-26 ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನೆಂದು ಹೇಳಲಾಗಿ ಇಸಾಕನು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡನು. ಕರೆಕ್ಟ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಓಕೆ, ನಾವು ನೋಡ್ತಾ ಇದ್ದೇವೆ ಇಲ್ಲಿ ಇಸಾಕನು ಸಹ ಯಜ್ಞವೇದಿಯನ್ನು ಕಟ್ಟಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾನೆ. ಯಜ್ಞವೇದಿಯನ್ನು ಕಟ್ಟಿ ಇಲ್ಲಿ ಸಹ ಯಾರು? ಇಸಾಕನು ಸಹ ಆರಾಧನೆ ಮಾಡ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೌದು, ಇಲ್ಲಿ ನಾವು ಮೊದಲನೇ ನೋಡಿದ್ದೇವೆ ಆರಾಧನೆ ಯಾರ ಮೂಲಕ ಪ್ರಾರಂಭ ಆಯ್ತು ಅಂತ ನೋಡ್ತಾ ಇದ್ದೇವೆ. ಸೇತನ ಮಗನಾಗಿರುವಂತ ಎನುಷನ ಕಾಲದಲ್ಲಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಇಲ್ಲಿ ಆರಾಧನೆ ಮಾಡಿದ್ರು ಎನ್ನುವಂತ ಸಹ ನಾವು ನೋಡ್ತಾ ಇದ್ದೇವೆ. ಅಬ್ರಾಮನು ಸಹ ಯಜ್ಞವೇದಿಯನ್ನು ಕಟ್ಟಿ ಅಲ್ಲಿ ಸಹ ಆರಾಧನೆ ಮಾಡಿದನು ಎಂಬುದನ್ನು ನೋಡ್ತಾ ಇದ್ದೇವೆ. ಮತ್ತು ಅಬ್ರಾಮನು ತಿರುಗಿ ಅದೇ ಸ್ಥಳಕ್ಕೆ ಬಂದು ಅಲ್ಲಿ ಸಹ ಆರಾಧನೆ ಮಾಡಿದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಇಸಾಕನು ಸಹ ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿ ಅಲ್ಲಿ ದೇವರ ಹೆಸರನ್ನು ಹೇಳಿಕೊಂಡು ಆರಾಧನೆ ಮಾಡಿದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹೀಗೆ ಆದಿಕಾಂಡ ಪುಸ್ತಕದಲ್ಲಿ ಇಷ್ಟು ಸ್ಥಳದಲ್ಲಿ ಇಷ್ಟು ಭಕ್ತರು ಯಜ್ಞವೇದಿಯನ್ನು ಕಟ್ಟಿ ದೇವರ ಹೆಸರನ್ನು ಹೇಳಿಕೊಂಡು ಅಲ್ಲಿ ಆರಾಧನೆ ಮಾಡಿದ್ರು ಎಂಬುದಾಗಿ ನಾವು ಕಲಿತಾ ಇದ್ದೇವೆ. ಹಾಗೆ ನಾವಿನ್ನು ಅನೇಕ ವಚನಗಳಿವೆ. ವಿಮೋಚನೆ ಕಾಂಡದಲ್ಲಿ ಅಲ್ಲಿರುವಂತ ಜನರು ಐಗುಪ್ತ ದೇಶದಲ್ಲಿರುವಾಗ ಮೋಶೆ ಮೂಲಕ ಫರೋಹನ ಹೃದಯದಲ್ಲಿ ಅಂದ್ರೆ ದೇವರು ಮೋಶೆಯನ್ನು ಕರೆದು, ನೀನು ಆ ಐಗುಪ್ತ ದೇಶದಲ್ಲಿ ನನ್ನ ಜನರನ್ನು ಬಿಡಿಸ್ಕೊಂಡು ಬಂದು ಇಲ್ಲಿ ಅರಣ್ಯದಲ್ಲಿ ಅವರನ್ನು ಆರಾಧನೆ ಮಾಡೋದಕ್ಕಾಗಿ ಅವರನ್ನು ಕರ್ಕೊಂಡು ಬನ್ರಿ ಎಂಬುದಾಗಿ ಅಲ್ಲಿ ಸಹ ನಾವು ನೋಡುವಂತರಾಗಿದ್ದೇವೆ. ನೋಡ್ರಿ, ಒಂದು ವಚನ ಓದ್ರಿ. ಅಲ್ಲಿ ಸಹ ವಿಮೋಚನೆ ಕಾಂಡ
ಆ 3ನೇ ಅಧ್ಯಾಯ 12ನೇ ವಚನ ನೋಡ್ರಿ. ಅಲ್ಲಿ ವಿಮೋಚನೆ ಕಾಂಡ 3:12. ನಾನು ಎಷ್ಟರನು, ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು, ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು. ಎಸ್, ಇಲ್ಲಿ ಸಹ ನೋಡ್ರಿ. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು, ಭಯಪಡಬೇಡ, ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲಿ ದೇವರನ್ನು ಆರಾಧಿಸುವಿರಿ ಎಂಬುದಾಗಿ. ಈ ಬೆಟ್ಟದಲ್ಲಿ ನೀವು ದೇವರನ್ನು ಆರಾಧನೆ ಮಾಡಬೇಕು ಎಂಬುದಾಗಿ ದೇವರು ಮೋಶೆ ಸಂಗಡ ಮಾತಾಡ್ತಾ ಇದ್ದಾರೆ. ನನ್ನ ಜನರು ಐಗುಪ್ತ ದೇಶದಲ್ಲಿದ್ದಾರೆ, ನನ್ನ ಜನರು ಐಗುಪ್ತ ದೇಶದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದಾರೆ, ನನ್ನ ಜನರು ಐಗುಪ್ತ ದೇಶದಲ್ಲಿ ತೊಂದರೆಯಲ್ಲಿದ್ದಾರೆ, ನನ್ನ ಜನರಿಗೆ ಆರಾಧನೆ ಮಾಡಕ್ಕೆ ಅವರಿಗೆ ಸಮಯ ಇಲ್ಲ, ನನ್ನ ನೆನಪು ಮಾಡೋದಕ್ಕೋಸ್ಕರ ಅವ್ರಿಗೆ ಸಮಯ ಇಲ್ಲ. ಹಾಗಾಗಿ ನೀನೇನ್ ಮಾಡ್ಬೇಕು, ಹೋಗಿ ಆ ಐಗುಪ್ತ ದೇಶದಲ್ಲಿರುವಂತ ಜನರನ್ನು ಹೊರಗೆ ತಂದು ಈ ಬೆಟ್ಟದಲ್ಲಿ ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಅವರನ್ನು ಕರ್ಕೊಂಡು ತರಬೇಕೆಂಬುದಾಗಿ ಅಲ್ಲಿ ದೇವರು ಮೋಶೆ ಸಂಗಡ ಮಾತಾಡ್ತಿದ್ದಾರೆ. ಮತ್ತಲ್ಲಿ ಹೇಳ್ತಾನೆ ಕೆಲವು ವರ್ಷದಲ್ಲಿ, ನಿನ್ನನ್ನು ನಾನು ಅಂದ್ರೆ ನಿನ್ನನ್ನು ಕಳಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರೋದು ಅಂದನು ಎಂಬುದಾಗಿ. ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ ಜೊತೆ ಇದ್ದೇನೆ, ಆ ಜನರನ್ನು ನೀನೇನ್ ಮಾಡು, ಕರ್ಕೊಂಡು ಬರಬೇಕು ಎಂಬುದಾಗಿ. ಯಾಕೆ? ದೇವರನ್ನ ಆರಾಧನೆ ಮಾಡೋದಕ್ಕಾಗಿ, ದೇವರನ್ನು ಸ್ತುತಿ ಮಾಡುವುದಕ್ಕಾಗಿ, ದೇವರನ್ನು ಕೊಂಡಾಡುವುದಕ್ಕಾಗಿ, ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ, ದೇವರು ಮಾಡಿದಂತ ಉಪಕಾರ ನೆನಪು ಮಾಡುವುದಕ್ಕೋಸ್ಕರ ಅವ್ರು ನೀನೇನ್ ಮಾಡು, ಆ ಐಗುಪ್ತ ದೇಶದಿಂದ ಹೊರಗಡೆ ತಂದು ಇಲ್ಲಿ ಅರಣ್ಯದಲ್ಲಿ ನೀವು ಆರಾಧನೆ ಮಾಡಬೇಕೆಂಬುದಾಗಿ. ಹೌದು ನನ್ನ ಸಹೋದರ ಸಹೋದರಿಯರೇ, ನಿಜವಾಗ್ಲು ನಾವು ಸಹ ಎಲ್ಲೋ ಇದ್ದಂತ ನಮ್ಮನ್ನು, ನಾವು ಸಣ್ಣದಾಗಿರುವಾಗ ಆರಾಧನೆ ಅನ್ನೋಂತೂ ಗೊತ್ತಿರಲಿಲ್ಲ, ಪ್ರೇಯರ್ ಅನ್ನೋಂತೂ ಗೊತ್ತಿರಲಿಲ್ಲ, ಸಭೆ ಅನ್ನೋಂಥದ್ದು ಗೊತ್ತಿರಲಿಲ್ಲ. ಏನೋ ವಾಡಿಕೆ ಪ್ರಕಾರ ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇವೆ, ಕ್ರೈಸ್ತ ಕುಟುಂಬದಲ್ಲಿ ಬೆಳೀತಾ ಇದ್ದೇವೆ. ಮತ್ತೆ ಏನೋ ಒಂದ್ ವಾರ ಹೋದೆವು, ಒಂದ್ ವಾರ ಮತ್ ಮನೆಗೆ ಉಳಿದೆವು, ಒಂದ್ ವಾರ ಏನೋ ಕೆಲ್ಸಕ್ಕೆ ಹೋದೆವು, ಒಂದ್ ವಾರ ಹೀಗೆಲ್ಲ ಮಾಡಿದಂತ ಜನಗಳು ನಾವು. ಆದ್ರೆ ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡು ತನ್ನನ್ನು ಆರಾಧನೆ ಮಾಡುವುದಕ್ಕಾಗಿ, ತನ್ನನ್ನು ಸ್ತುತಿ ಮಾಡುವುದಕ್ಕಾಗಿ, ತನ್ನನ್ನು ಮಹಿಮೆಪಡಿಸುವುದಕ್ಕಾಗಿ, ತನ್ನ ಹೆಸರನ್ನು ಹೇಳಿಕೊಂಡು ಆರಾಧನೆ ಮಾಡೋದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇವತ್ತು ನಿಜವಾಗ್ಲೂ ನಾವು ಗ್ರೇಟ್. ಅಲ್ಲಿ ಇಸ್ರಾಯೇಲರು ಎಷ್ಟು ವರ್ಷ? 400 ವರ್ಷ ಆ ಐಗುಪ್ತ ದೇಶದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದರು, ಅವ್ರು ಕೊಡುವಂತ ಹಿಂಸೆ ಅನುಭವಿಸ್ತಾ ಇದ್ರು, ಅವ್ರು ಕೊಡುವಂತ ನೋವು ಎಲ್ಲ ಅನುಭವಿಸ್ತಿರುವಂತ ಸಂದರ್ಭದಲ್ಲಿ ದೇವರು ಮೋಶೆ ಮೂಲಕ ಅವ್ರನ್ನು ಹೊರಗಡೆ ತರಬೇಕೆಂಬುದಾಗಿ ಅಲ್ಲಿ ಮೋಶೆಯನ್ನು ಕಳಿಸಿ ಅಲ್ಲಿ ಅವರನ್ನು ಏನ್ ಮಾಡ್ಬೇಕಂತೆ, ನನ್ನನ್ನು ಆರಾಧನೆ ಮಾಡೋದಕ್ಕಾಗಿ ಅವರನ್ನು ಕರ್ಕೊಂಡು ಬಾ ಎಂಬುದಾಗಿ ದೇವರು ಮೋಶೆನಲ್ಲಿ ನೇಮಿಸ್ತಾ ಇದ್ದಾನೆ. ಅದು ಸಹ ಅಲ್ಲಿ ಫರೋಹನ್ ಬಿಟ್ಟಿಲ್ಲ. ಎಷ್ಟೋ ಸಾರಿ ಮೋಶೆ ಅವನ ಮುಂದೆ ನಿಂತು ಏನೆಲ್ಲ ಅದ್ಭುತ ಕಾರ್ಯ ಮಾಡಿದ್ದಾನೆ. ಕೋಲಿಗೆ ಹಾವು ಮಾಡಿದ್ದಾನೆ, ಮತ್ತು ಸಮುದ್ರಲ್ಲಿ ರಕ್ತ, ಸಮುದ್ರಲ್ಲಿರುವಂತ ನೀರು ರಕ್ತ ಮಾಡಿದ್ದಾನೆ. ಮತ್ತ ಫರೋಹನ ಮನೆಯಲ್ಲಿ ಹೇನುಗಳು, ಕಪ್ಪೆಗಳು, ಆನೆಕಲ್ಲಿನ ಮಳೆಗಳು, ಅವನಲ್ಲಿರುವಂತ ಹೊಲ ಗದ್ದೆಗಳೆಲ್ಲ ನಾಶ ಮಾಡಿದ್ದಾನೆ. ಆದ್ರೂ ಸಹ ಅವರನ್ನು ಬಿಟ್ಟಿಲ್ಲ. ಎಷ್ಟು ಅಂದ್ರೆ ಅಲ್ಲಿರುವಂತ ಜನಗಳಿಗೆ ಏನ್ ಬೇಕು? ಆರಾಧನೆ ಬೇಕು, ದೇವ್ರು ಬೇಕು.
ಅದಕ್ಕಾಗಿ ಒಂದು ವಚನ ಹೇಳ್ತದ ಹೊಸ ಒಡಂಬಡಿಕೆಯಲ್ಲಿ, ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನೇ ವಿಶ್ರಾಂತಿ ಕೊಡ್ತೇನೆ ಅಂತ. ವಿಶ್ರಾಂತಿ ಎಲ್ಲೂ ಸಿಗೋದಿಲ್ಲ ನಮಗೆ ಲೋಕದಲ್ಲಿ, ಬಟ್ ದೇವರ ಆರಾಧನೆ ನಮ್ಗೆ ವಿಶ್ರಾಂತಿ ಸಿಗುತ್ತೆ. ಆ ವಿಶ್ರಾಂತಿಗೋಸ್ಕರ ಈ ಎಷ್ಟೋ ಜನರು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ. ಕೆಲವರು ತಿರುಪತಿಗೆ ಹೋಗ್ತಾ ಇದ್ದಾರೆ, ಕೆಲವರು ಶಿರ್ಡಿಗೆ ಹೋಗ್ತಾ ಇದ್ದಾರೆ, ಕೆಲವರು ಏನೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅವರಲ್ಲಿ ಶಾಂತಿ ಸಮಾಧಾನ ಇನ್ನೊಂದಿಲ್ಲ. ಕೆಲವರು ಕೂದಲು ಕೊಡ್ತಾ ಇದ್ದಾರೆ, ಕೆಲವರು ಏನೆಲ್ಲೋ ಸಮರ್ಪಣೆ ಮಾಡ್ತಾ ಇದ್ದಾರೆ, ಬಟ್ ಏನು ಲಾಭ ಇಲ್ಲ. ಬಟ್ ದೇವರನ್ನು ಆರಾಧನೆ ಮಾಡೋದರಲ್ಲಿ ಶಾಂತಿ ಸಮಾಧಾನ ಇದೆ. ನಾವು ನೋಡುವಾಗ ಅದೇ ಆದಿಕಾಂಡ ಪುಸ್ತಕ ನೋಡ್ತೇವೆ, ಎಲ್ಲಿ ಜಲಪ್ರಳಯ ಆದಾಗ ಆ ನಾವೆಯಲ್ಲಿ ಎಷ್ಟು ಜನರು ರಕ್ಷಿಸಲ್ಪಟ್ಟರು? ಕೇವಲ 8 ಜನರೇ ಎಂಬುದಾಗಿ. ಉಳುಕಿನವರೆಲ್ಲ ನೀರಲ್ಲಿ ಮುಳುಗಿ ಸತ್ತು ಹೋದ್ರು. ಯಾಕಂದ್ರೆ ಅವ್ರಿಗೆ ದೇವ್ರು ಬೇಡ. ಅಲ್ಲಿ ನೋಹನು ಅಲ್ಲಿ ದೇವ್ರು ಇಂತ ಒಂದು ಮಳೆ ಕೊಡ್ತಾನೆ, ಮಳೆ ಬರ್ತಾ ಇದೆ, ನೀವೇನ್ ಮಾಡಿ ದೇವ್ರ ಕಡೆ ತಿರ್ಕೊಳ್ರಿ, ಅದರಿಂದ ನೀವು ರಕ್ಷಿಸಲ್ಪಡ್ರಿ ಅಂತ ಇಷ್ಟ ಹೇಳಿದ್ರು. ಬಟ್ ಅವ್ರಿಗೇನು ದೇವ್ರ ವಿಷಯ ಅವರಿಗೆ ಇಷ್ಟ ಇಲ್ಲ. ಇವನೇನ್ ಹೇಳ್ತಾನಪ್ಪ ಮುದುಕ ಎನ್ನುವಂತ ರೀತಿ ಹೋದ್ರು ಅವರು ಕುಡಿಯೋದಲ್ಲಿ ಎಂಜಾಯ್ ಮಾಡ್ತಾ ಇದ್ರು. ಮತ್ತು ಏನೇನೋ ಮದುವೆ ಮಾಡ್ಕೊಡೋದ್ರಲ್ಲಿ ಲೌಕಿಕ ಕಾರ್ಯದಲ್ಲಿ ಅವ್ರು ಏನ್ ಮಾಡಿದ್ರು? ಎಂಜಾಯ್ ಮಾಡ್ತಾ ಇದ್ರು. ಬಟ್ ಒಂದಿನ ಬಂತು, ಮಳೆ ಬಂತು, ಎಲ್ಲ ಹರ್ಕೊಂಡ್ರು. ಬಟ್ ಅಲ್ಲಿ ದೇವ್ರ ಮಾತನ್ನು ಕೇಳಿದಂತ ನೋಹನು ಮತ್ತು ಆತನ ಕುಟುಂಬ ರಕ್ಷಿಸಲ್ಪಡ್ತು ಎಂಬುದಾಗಿ ನೋಡ್ತಾ ಇದ್ದೇವೆ. ರಕ್ಷಿಸಲ್ಪಡ್ತು ಎಂಬುದು ನೋಡ್ತಾ ಇದ್ದೇವೆ. ಹಾಗೆ ನೀವು ಸಹ ದೇವರ ಮಾತನ್ನು ಕೇಳುವಂತರಾಗಿರಬೇಕು. ದೇವರನ್ನು ಆರಾಧನೆ ಮಾಡಿ ವಾರದ ಮೊದಲನೇ ದಿನದಲ್ಲಿ ನೀವು ಸಭೆ ಕೂಡ್ರಿ ಅಂತ ಹೇಳುವಾಗ ನಾವು ಸಭೆ ಕೂಡ್ಲೇಬೇಕು. ನೀವು ಆರಾಧನೆ ಮಾಡೋ ಅಂತ ಹೇಳಿದ್ರೆ ನಾವು ಆರಾಧನೆ ಮಾಡ್ಲೇಬೇಕು. ಅವತ್ತು ವಿಶ್ರಾಂತಿ ದಿನ ಅಂತ ಹೇಳುವಾಗ ಅದು ವಿಶ್ರಾಂತಿ ದಿನ ನಾವು ತೆಗೆದುಕೊಳ್ಬೇಕು. ಅದು ಬಿಟ್ಟು ಬೇರೆ ವಾರ ನೋಡೋಣ, ಇನ್ನೊಂದು ವಾರ ನೋಡೋಣ ಅಂತ ಹೇಳುವಾಗ ನಾವು ದೇವರ ಕೋಪಕ್ಕೆ ನಾವು ಗುರಿ ಆಗ್ತೇವೆ. ಹಾಗಾಗಿ ಇವತ್ತು ಆರಾಧನೆ ಎನ್ನುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗುತ್ತೆ. ನಮ್ಮ ಜೀವಿತದಲ್ಲಿ ಆರಾಧನೆ ಎನ್ನುವಂಥದ್ದು ಬಹಳ ಬಹಳ ಪ್ರಾಮುಖ್ಯ, ಇಂಪಾರ್ಟೆಂಟ್ ಅದೇ ಆಗಿದೆ. ಅದಿಲ್ಲ ಅಂದ್ರೆ ನಾವು ಎಷ್ಟು ವರ್ಷ ಬದುಕಿದ್ರು ಸಹ ವ್ಯರ್ಥನೆ, ವ್ಯರ್ಥನೆ ಪ್ರಿಯರೇ. ಹಾಗಾಗಿ ಇವತ್ತು ಇಂಥ ಆರಾಧನೆ ಕುರಿತಾಗಿ ಕಲಿಯುವಂತೆ ದೇವರು ನಮಗೆ ಸಹಾಯ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ. ಇನ್ನು ಅನೇಕ ವಿಷಯಗಳಿವೆ, ಅದು ಮುಂದೆ ಯಾವಾಗ ನಮ್ಮ ಸಮಯ ಕೊಟ್ಟಾಗ ಮುಂದಿನ ಸಮಯ ನಾನು ಮುಂದುವರಿಸುವಂತನಾಗಿದ್ದೇನೆ. ಇಲ್ಲಿವರೆಗೂ ಆರಾಧನೆ ಕುರಿತಾಗಿ ದೇವರ ವಾಕ್ಯ ನಮ್ಗೆ ಹೆಚ್ಚಾಗಿ ಎಚ್ಚರಿಸಿದ್ದಾನೆ. ಹೌದು, ಖಂಡಿತವಾಗ್ಲೂ ನಾವು ಆರಾಧನೆ ಮಾಡ್ಲೇಬೇಕು. ಅದು ನಮ್ಮ ದೇವರು ಕೊಟ್ಟಂತ ಅದು ಆಶೀರ್ವಾದ ನಾವು ಕಳ್ಕೊಳ್ಬಾರ್ದು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಹಾಗಾಗಿ ಇಲ್ಲಿವರೆಗೂ ಆರಾಧನೆ ಕುರಿತಾಗಿ ಹೇಳುವಂತೆ ದೇವರು ನಮಗೆ ಸಹಾಯ ಮಾಡಿದರೆ ಮತ್ತು ಕೇಳುವಂತ ನಿಮಗೂ ಸಹ ದೇವರು ಸಹಾಯ ಮಾಡಿ